ಅಲ್ಹಮ್ದುಲಿಲ್ಲಾ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್ ವಸ್ಸಲಾತು ವಸ್ಸಲಾಂ ಅಲಾ ರಸೂಲಿಹಿಲ್ ಕರೀಂ ಅಮ್ಮಾಬಾದ್. ಮಾನ್ಯ ಅಧ್ಯಕ್ಷರೇ, ಗೌರವಾನ್ವಿತ ಉಲ್ಮಾಯ ಕಿರಾಮ್ ಹಾಗೂ ನನ್ನ ಪ್ರೀತಿಯ ಸಹೋದರ ಮತ್ತು ಸಹೋದರಿಯರೇ, ಇಂದಿನ ಈ ಸಭೆಯಲ್ಲಿ ನನ್ನ ಭಾಷಣದ ವಿಷಯವೆಂದರೆ ಸ್ನೇಹ ಇಸ್ಲಾಮಿನ ದೃಷ್ಟಿಯಲ್ಲಿ. ಯಾವುದೇ ವ್ಯಕ್ತಿಯ ವ್ಯಕ್ತಿತ್ವವನ್ನು ರೂಪಿಸುವಲ್ಲಿ, ದಾರಿ ತೋರುವಲ್ಲಿ ಸ್ನೇಹಿತರು ಪ್ರಮುಖ ಪಾತ್ರವನ್ನು ವಹಿಸುತ್ತಾರೆ ಎಂಬುದರಲ್ಲಿ ಯಾವುದೇ ಸಂದೇಹವಿಲ್ಲ. ಮತ್ತು ಮನುಷ್ಯನು ಸಾಮೂಹಿಕ ಜೀವಿಯಾಗಿದ್ದಾನೆ. ಅವನು ಏಕಾಂಗಿಯಾಗಿ ಬದುಕಲು ಸಾಧ್ಯವಿಲ್ಲ. ಆದರೆ ಅವನಿಗೆ ಪ್ರತಿ ಕ್ಷಣವೂ ಎಲ್ಲರ ಸಹಾಯ ಬೇಕು. ಇಸ್ಲಾಂ ಧರ್ಮವು ಒಳ್ಳೆಯ ಸ್ನೇಹಿತರನ್ನು ಆಯ್ಕೆ ಮಾಡುವ ಕುರಿತು ಆದೇಶ ನೀಡುತ್ತದೆ. ಅಲ್ಲಾಹನು ಹೇಳುತ್ತಾನೆ, ಓ ಸತ್ಯ ವಿಶ್ವಾಸಿಗಳೇ, ಅಲ್ಲಾಹನಿಗೆ ಭಯಭಕ್ತಿ ತೋರಿಸಿರಿ ಹಾಗೂ ಸತ್ಯಸಂಧರ ಪೈಕಿಯಾಗಿರಿ. ಆದರೆ ಇಸ್ಲಾಮಿನಲ್ಲಿ ಸ್ನೇಹದ ಷರತ್ತು ಎಂದರೆ ಒಬ್ಬ ವ್ಯಕ್ತಿಯ ಒಳ್ಳೆಯ ಮತ್ತು ಪ್ರಾಮಾಣಿಕ ಸ್ನೇಹಿತರನ್ನು ಆಯ್ಕೆ ಮಾಡುವುದಾಗಿದೆ. ಅಲ್ಲಾಹನು ಸತ್ಯ ವಿಶ್ವಾಸಿಗಳ ಮೇಲೆ ಸ್ನೇಹವನ್ನು ಕಡ್ಡಾಯಗೊಳಿಸಿದನು. ದಿವ್ಯ ಖುರಾನಿನಲ್ಲಿ ಅಲ್ಲಾಹನು ಸೂರೆ ಮಾಯಿದಾ ಸೂಕ್ತ ಸಂಖ್ಯೆ 55ರಲ್ಲಿ ಹೇಳುತ್ತಾನೆ, ಒಮನ್ ಯತವಲ್ಲಲ್ಲಾಹ ವ ರಸೂಲಹು ವಲ್ಲಜೀನ ಆಮನು ಫಇನ್ನ ಹಿಜ್ಬಲ್ಲಾಹಿ ಹುಮುಲ್ ಗಾಲಿಬೂನ್. ನಿಶ್ಚಯವಾಗಿಯೂ ನಿಮ್ಮ ಮಿತ್ರರು, ಅಲ್ಲಾಹನು ಅವನ ಸಂದೇಶವಾಹಕನು, ನಮಾಜ್ ಮಾಡು, ಜಕಾತ್ ನೀಡುವ ಮತ್ತು ಅಲ್ಲಾಹನಿಗೆ ನಿಷ್ಠೆಯಿಂದ ಶಿರಬಾಗುವ ಸತ್ಯ ವಿಶ್ವಾಸಿಗಳು ಮಾತ್ರವೇ ಆಗಿದ್ದಾರೆ. ಸಹಬಾರವರು ಕುರಿತು ದಿವ್ಯ ಖುರಾನ್ನಲ್ಲಿ ಹೇಳುತ್ತದೆ, ಸಹಬಾರವರು ಕೇವಲ ಸತ್ಯ ವಿಶ್ವಾಸಿಗಳಿಂದ ಸ್ನೇಹ ಮಾಡುತ್ತಿದ್ದರು. ಒಬ್ಬ ಒಳ್ಳೆಯ ಸ್ನೇಹಿತನು ಅಲ್ಲಾಹನ ಆಜ್ಞೆಗಳನ್ನು ಪಾಲಿಸುತ್ತಾನೆ. ಅದಕ್ಕಾಗಿ ಇಸ್ಲಾಂ ಧರ್ಮವು ಅನೇಕ ಸ್ಥಳಗಳಲ್ಲಿ ಉತ್ತಮ ಸ್ನೇಹಿತರನ್ನು ಆಯ್ಕೆ ಮಾಡಲು ಕುರಿತು ಆದೇಶ ನೀಡುತ್ತದೆ. ಇಸ್ಲಾಮಿನ ಶರಿಯತ್ ಪ್ರಕಾರ ಒಬ್ಬ ಉತ್ತಮ ಸ್ನೇಹಿತನು ಅಲ್ಲಾಹನ ವಿಧೇಯನಾಗಿರುತ್ತಾನೆ, ಅವನ ಆಜ್ಞೆಗಳನ್ನು ಪಾಲಿಸುತ್ತಾನೆ, ಅಲ್ಲಾಹನ ಮಿತಿಗಳನ್ನು ಗೌರವಿಸುತ್ತಾನೆ, ಕೆಟ್ಟ ನಡವಳಿಕೆಯಿಂದ ದೂರವಿರುತ್ತಾನೆ. ಯಾರ ಸ್ನೇಹಿತರು ಅಲ್ಲಾಹನ ಆಜ್ಞೆಗಳನ್ನು ಪಾಲಿಸುವುದಿಲ್ಲ, ತಮ್ಮ ಕರ್ತವ್ಯವನ್ನು ನಿರ್ಲಕ್ಷಿಸುತ್ತಾರೆ, ಅಲ್ಲಾಹನ ಮಿತಿಗಳನ್ನು ಉಲ್ಲಂಘಿಸುತ್ತಾರೆ, ತಮ್ಮ ಕೆಟ್ಟ ನೈತಿಕತೆಯಿಂದ ದೂರವಿರುತ್ತಾನೆ. ಒಳ್ಳೆಯ ಸ್ನೇಹಿತರು ಯಾವಾಗಲೂ ಒಳ್ಳೆಯರಾಗಿರುತ್ತಾರೆ, ಆದರೆ ಕೆಟ್ಟ ಸ್ನೇಹಿತರು ಯಾವಾಗಲೂ ಸತ್ಯ ವಿಶ್ವಾಸಿಗಳ ಮೇಲೆ ಕೆಟ್ಟ ರೀತಿಯಿಂದ ವರ್ತಿಸುತ್ತಾರೆ. ಅಬೂ ಹುರೈರಾ ರಜಿಯಲ್ಲಾಹು ಅನ್ಹು ಅವರಿಂದ ವರದಿ ಇದೆ. ಅವರು ಹೇಳುತ್ತಾರೆ, ಅಂತಿಮ ದಿನದಂದು 7 ವಿಧದ ಜನರಿಗೆ ಅಲ್ಲಾಹನ ತನ್ನ ಸಿಂಹಾಸನದ ನೆರಳನ್ನು ನೀಡುತ್ತಾನೆ. ಅಲ್ಲಾಹನಿಗಾಗಿ ಮಾತ್ರ ಪ್ರೀತಿಸಿದವರು ಅಲ್ಲಾಹನ ಮೇಲಿನ ಪ್ರೀತಿಯಲ್ಲಿ ಒಂದಾಗುತ್ತಾರೆ ಮತ್ತು ಅದರಲ್ಲಿ ಬೇರ್ಪಡುತ್ತಾರೆ. ನಮಗೆಲ್ಲರಿಗೂ ಬೇಕಾಗಿದೆ ಇಸ್ಲಾಂ ಧರ್ಮವು ಆದೇಶಿಸುವಂತೆ ನಾವು ನಮ್ಮ ಜೀವನದಲ್ಲಿ ಉತ್ತಮ ಚಾರಿತ್ರ್ಯವುಳ್ಳ ಸ್ನೇಹಿತರನ್ನು ಅಳವಡಿಸಿಕೊಂಡು ನಮ್ಮ ಜೀವನದಲ್ಲಿ ಉತ್ತಮ ಜೀವನವನ್ನಾಗಿ ನಿರೂಪಿಸಿಕೊಳ್ಳಬೇಕು ಮತ್ತು ಕೆಟ್ಟ ಸ್ನೇಹಿತರಿಂದ ದೂರವಿರಬೇಕು. ಆದರೆ ಇದಕ್ಕಾಗಿ ನಾವು ನಮ್ಮ ಮಕ್ಕಳನ್ನು, ನಮ್ಮ ಅಣ್ಣ ತಮ್ಮಂದಿರನ್ನು, ನಮ್ಮ ಅಕ್ಕ ತಂಗಿಯರನ್ನು ಉತ್ತಮ ಸ್ನೇಹಿತರನ್ನು ಅಳವಡಿಸಿಕೊಳ್ಳಬೇಕು. ಕೊನೆಯಲ್ಲಿ ನಾನು ಅಲ್ಲಾಹನ ಬಳಿ ಪ್ರಾರ್ಥನೆ ಮಾಡುತ್ತೇನೆ, ಓ ಅಲ್ಲಾಹ್, ನಮಗೆಲ್ಲರನ್ನು ಸತ್ಯ ವಿಶ್ವಾಸಿಗಳ
ಸತ್ಯ ವಿಶ್ವಾಸಿಗಳಿಂದ ಸ್ನೇಹ ಮಾಡುವ ತೌಫೀಕ್ ನೀಡು ಮತ್ತು ಕೆಟ್ಟ ಚಾರಿತ್ರ್ಯವುಳ್ಳ ಸ್ನೇಹಿತರಿಂದ ದೂರವಿಡು. ಆಮೀನ್. ವಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು.